ವೀಕ್ಷಕರು, ಈಗಾಗಲೇ ನಟ ದರ್ಶನ್ ಅವರಿಗೆ ಇನ್ನು 1 ವರ್ಷಗಳ ಕಾಲ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನ ಕೊಟ್ಟಿದ್ದು ನಟ ದರ್ಶನ್ ಫ್ಯಾನ್ಸ್ ಗಳಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿತ್ತು. ಆದ್ರೆ ವೀಕ್ಷಕರೇ, ಇದೀಗ ಬರ್ತಿರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ನಟ ದರ್ಶನ್ ಅವರ ಹೊಸ ವಕೀಲರಾಗಿರುವಂತಹ ಅಡ್ವೊಕೇಟ್ ಹಶ್ಮತ್ ಪಾಷಾ ಅವರು ಆ ಒಂದು ತೀರ್ಪಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಅಂತ ವಿನಂತಿಯನ್ನ ಮಾಡಿ ಮರು ಅರ್ಜಿಯನ್ನು ಸಲ್ಲಿಸಿದ್ದು. ದರ್ಶನ್ ಅವರ ಹೊಸ ವಕೀಲ ಹಶ್ಮತ್ ಪಾಷಾ ಅವರ ಪ್ರಕಾರ ಈ ಹಿಂದೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಆ ಒಂದು ಅರ್ಜಿಯಲ್ಲಿ ಸಾಕಷ್ಟು ಲೋಪದೋಷಗಳು ಇದ್ದು, ಇದರಿಂದಲೇ ಸುಪ್ರೀಂ ಕೋರ್ಟ್ ಗರಂ ಆಗಿ 1 ವರ್ಷಗಳ ಕಾಲ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಾರದು ಅಂತ ಖಡಕ್ ಆದೇಶವನ್ನು ಹೊರಡಿಸಿದ್ದು, ಈಗ ಆ ಒಂದು ಅರ್ಜಿಯನ್ನ ಮರುಪರಿಶೀಲನೆ ಮಾಡಿರುವಂತಹ ಹಶ್ಮತ್ ಪಾಷಾ ಅವರು ಮತ್ತೊಮ್ಮೆ ನಟ ದರ್ಶನ್ ಪರವಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ನ ಆ ಒಂದು ಸುಗ್ರೀವಾಜ್ಞೆಯನ್ನ ಹಿಂದಕ್ಕೆ ಪಡೆದು ದರ್ಶನ್ ಅವರಿಗೆ ಮತ್ತೊಮ್ಮೆ ಬೇಲ್ ಅಪ್ಲಿಕೇಶನ್ ಹಾಕುವಂತೆ ನ್ಯಾಯಾಲಯ ಸೂಚನೆಯನ್ನ ಕೊಡಬೇಕಾಗಿದೆ. ಸೊ ಆ ಒಂದು ಆದೇಶವನ್ನೇ ಮರುಪರಿಶೀಲನೆ ಮಾಡಿ ನಟ ದರ್ಶನ್ ಅವರಿಗೆ ವಿಚಾರಣೆ ಮುಗಿಯುವವರೆಗೂ ಬೇಲ್ ಅನ್ನ ಕೊಡಬೇಕು ಅಂತ ಹಶ್ಮತ್ ಪಾಷಾ ಅವರು ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದು, ಈಗಾಗಲೇ ಇದರ ವಿಚಾರಣೆಯನ್ನ ಜುಲೈ 2ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಮುಂದೂಡಿದ್ದು, ಒಂದು ವೇಳೆ ಇದು ಸಕ್ಸಸ್ ಆದಲ್ಲಿ ನಟ ದರ್ಶನ್ ಅವರಿಗೆ ಇನ್ನು 2 ತಿಂಗಳಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಅಂತ ಹೇಳಬಹುದಾಗಿದೆ. ಸೊ ವೀಕ್ಷಕರು, ಯಾರೆಲ್ಲ ಆದಷ್ಟು ಬೇಗ ನಟ ದರ್ಶನ್ ಅವರಿಗೆ ಜಾಮೀನು ಸಿಗ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.